ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ನಾವು ಪಾಂಡವಪುರದ ಹತ್ರ ಇರುವಂಥ ಆರತಿ ಉಕ್ಕಡ ಅಹಲ್ಯ ದೇವಿ ಅಮ್ಮನವ್ರನ್ನ ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಕೋಳಿ ಎಲ್ಲ ಕಟ್ ಮಾಡಿ ಪೂಜೆ ಇಟ್ಕೊಂಡಿದ್ರು, ಹಾಗಾಗಿ ಬಂದಿದ್ವಿ. ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ಇಲ್ಲಿ ತಡೆ ಹೊಡೆಯೋ ಒಂದು ಸಂಪ್ರದಾಯನೇ ಇದೆ. ಏನಂದರೆ ನಮಗೆ ಆರೋಗ್ಯ ಸಮಸ್ಯೆ, ಮನೇಲಿ ಏನೋ ಒಂದು ಕೆಟ್ಟ ಶಕುನ ಮತ್ತೇನೋ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದರೆ ಏನೇ ಇತ್ತು ಅಂದರೆ ತಾಯಿ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ತಡೆ ಹೊಡೆಸ್ಕೊಂಡು ಹೋದರೆ ನಮಗೆ ಒಂಥರ ನೆಮ್ಮದಿ ಇರುತ್ತೆ. ಹಾಗಾಗಿ ತುಂಬ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಏನು ಮೈಸೂರು ಅಕ್ಕಪಕ್ಕ ಊರಿನವರೇ ಬರಬೇಕಂತ ಏನಿಲ್ಲ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಅಮ್ಮನವ್ರ ಆಶೀರ್ವಾದ ಎಲ್ಲರಿಗೂ ನಿಮಗೂ ಇರಲಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಬಂದು ಅಲ್ಲಿ ಕಟ್ಟೆ ಹೊಡೆಸ್ಕೊಂಡೆಲ್ಲ ಬಂದ್ವಿ. ತಡೆ ಹೊಡೆಸಿ ಆಯಿತು. ಅಲ್ಲಿಂದ ಬಂದಿದ್ದು ಪೂಜೆ ಮಾಡಿಸ್ಕೊಂಡು ಬಂದು ಇವ್ರು ಕೋಳಿ ಕಟ್ ಮಾಡಿ ಇಟ್ಟಿದ್ರು. ಆಲ್ರೆಡಿ ಅಡುಗೆ ನಡೀತಾ ಇತ್ತು. ನಮ್ಮ ಚಿಕ್ಕಮ್ಮ ಅವರೆಲ್ಲ ಮಾಡ್ತಾಯಿದ್ರು. ಆ್ಯಸ್ ಯೂಶ್ವಲ್ ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ನಮ್ಮ ಅತ್ತೆ ಮಗಳೇ ಮೇನ್ ಶೆಫು. ಹಾಗಾಗಿ ಅವ್ರು ಅಡುಗೆ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಪಾಪನೆಲ್ಲ ಆಟ ಆಡಿಸ್ಕೊಂಡು ಮತ್ತು ಎಲ್ಲ ನಮ್ಮ ಮಾವಂದ್ರುಗಳೆಲ್ಲ ಒಟ್ಟಾರೆ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿ ನಮ್ಮ ಅತ್ತೆ ಮಗಳು ಕೂಡ ಈ ಸಲ ಬಂದಿಲ್ಲ, ಶಿವಮೊಗ್ಗದಲ್ಲಿದ್ದಾಳೆ. ಅವಳು ಕೂಡ ಬಂದಳು. ನೆಕ್ಸ್ಟು ಮುಂದೆ ತೋರಿಸ್ತಾ ಹೋಗ್ತೀನಿ ಅವ್ರನ್ನ ಯಾರು ಅಂತ. ಮತ್ತು ನಾವೆಲ್ಲ ಬಂದ್ವಲ್ಲ, ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಚಿಕ್ಕಮ್ಮ ಇಷ್ಟು ಲೇಟ್ ಆಯ್ತಲ್ವಾ, ಮಳೆ ಬರೋಂಗಿದೆ, ಏನು ಮಾಡೋಣ ಅಂತ ಅಂದ್ಕೊಂಡು ನಾವು ಮಾತಾಡ್ಕೊಳ್ಳೋಷ್ಟ್ರೊಳಗೇ ಒಂದೊಂದು ಹನಿ ಹಾಕೋಕ್ಕೆ ಶುರು ಆಗಿಬಿಟ್ಟಿತ್ತು. ಮತ್ತು ನನ್ನ ತಂಗಿ ಕೂತ್ಕೊಂಡಿದ್ಲು. ಅದಾದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಲ್ಲ, ಅಲ್ಲಿ ಹೂವಿನ ಹಾರ ಕೊಟ್ಟಿದ್ದರು. ಅದನ್ನೆಲ್ಲ ಕಾರ್ಗೆ ಹಾಕೋಣ ಅಂಥೇಳಿ ನನ್ನ ಕೊನೆ ತಮ್ಮಂದ್ರುಗಳಿಬ್ಬರು ಇದ್ದಾರೆ, ಅವರಿಬ್ಬರು ಕಾರಿಗೆ ಹಾಕ್ತಾಯಿದ್ರು. ನಮ್ಮತ್ತೆ ಇಲ್ಲೂ ಒಂದು ಹಾರ ಇದೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಇಲ್ಲಿ ಬರೋದು ಅಂದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಅದು ಕ್ಲಿಯರ್ ಆಗಿಬಿಡುತ್ತೆ ಅಂಥ ಒಂದು ಪವಿತ್ರವಾದ ಸ್ಥಳ. ದಯಮಾಡಿ ಯಾರೆಲ್ಲ ಹೋಗಿಲ್ಲ ಒಂದು ಬಾರಿ ಹೋಗಿ ನೋಡಿ. ಅಲ್ಲಿ ಹೋಗಿ ತಡೆ ಹೊಡೆಸ್ಕೊಂಡು ಬಂದರೆ ಅಷ್ಟೇ ನೆಮ್ಮದಿ ಸಿಗುತ್ತೆ. ನಮಗೇನೇ ಒಂದು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಆ ನಂಬಿಕೆ ನಮ್ಮಲ್ಲಿದೆ. ನಿಮಗೂ ಬರುತ್ತೆ. ಅಲ್ಲಿ ಬಂದಮೇಲೆ ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿಂದ ನನ್ನ ತಮ್ಮಂದರು ಹಾಕ್ತಾಯಿದ್ರು. ಮತ್ತು ಇವನು ಚಿಕ್ಕವನು ತೋರಿಸಿರಲಿಲ್ಲ ವೀಡಿಯೋನಲ್ಲಿ, ಅವನಿವತ್ತು ಬಂದ. ಕಾರಿಗೆಲ್ಲ ಅಲಂಕಾರ ಮಾಡಿದ್ರಲ್ಲಿ ನಾವು ಹೋದೆ. ಅಕ್ಕ ಬಂದರು ಅಂತ ಹೇಳ್ದ. ಹಾಗೆ ಶಾಕ್ ಆಗಿ ನಿಂತ್ಕೊಂಡು ನೋಡ್ದ ಅವನು. ಸರಿ, ಅಲ್ಲಿಂದ ಇವಾಗ ಬೇಗ ಮಳೆ ಶುರು ಆಗೇ ಬಿಟ್ಟಿತ್ತು. ಶುರು ಆಗಿ ಮತ್ತೆ ಸ್ಟಾಪ್ ಆಯಿತು. ಅಷ್ಟರೊಳಗೆ ಇನ್ನು ಬೇಗ ತೊಗೊಂಡೋಗಿ ಅಮ್ಮನಿಗೆ ಇದು ನೈವೇದ್ಯ ಇಟ್ಟು ಬರೋಣ ಅಂತ ಹೇಳಿ ಬೇಗ ಐಟಮ್ಸ್ ಏನೇನು ಬೇಕು ಅದನ್ನೆಲ್ಲ ತೊಗೋತಾ ಇದ್ವಿ. ಮತ್ತು ಅಲ್ಲಿ ಅಡುಗೆ ಆಗಿರೋದನ್ನೆಲ್ಲ ಕಾಯಿಸೋದು ಬೇಡ ಅಂತ ಅಂದ್ಕೊಳ್ತಾ ಇದ್ವಿ. ಇದೇ ಟೈಮಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಒಬ್ಬರು ಮಾಡ್ತಾಯಿದ್ರು. ಅಲ್ಲಿ ನಿಂತಿದ್ರಲ್ಲ ಅವರು, ಮೇಡಮ್ ನಮಗೂ ಹೇಳಿ, ನಾವು ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಅಂತ ಹೇಳ್ತಾಯಿದ್ರು. ಸರಿ ಅಂಥೇಳಿ ಅಲ್ಲಿಂದ ನಾವು ಬೇಗ ಅಮ್ಮನಿಗೆ ಏನೇನು ನೈವೇದ್ಯ ತೊಗೊಂಡೋಗೋಣ ಅಂಥೇಳಿ ಹೊರಟ್ವಿ. ನೋಡಿ, ಇನ್ನೂ ಹನಿ ಹಾಕ್ತಾನೇ ಇತ್ತು. ಚೆನ್ನಾಗಿ ಬಂತು ಮಳೆ ಮಾತ್ರ. ಒಂದು ಸ್ವಲ್ಪ ಹೊತ್ತು ಅಡುಗೆ ಎಲ್ಲ ಆಗಿದ್ದ ಕೂಡಲೇ ಮಳೆ ಬಂತು. ಗರಿಗಳೆಲ್ಲ ಒದ್ದೆ ಆಗಿಬಿಡ್ತು. ನಾವು ಅದನ್ನೇ ಹಾಕ್ತಾಯಿದ್ವಿ. ಹಾಕಿದ್ದೆ ಸ್ವಲ್ಪ ಹೊಗೆ ಜಾಸ್ತಿನೇ ಬಂತು. ಆಮೇಲೆ ಕರೆಕ್ಟ್ ಆಯಿತು. ನಮ್ಮ ಮಾವ ಅಡುಗೆ ಮಾಡ್ತಾಯಿದ್ರಲ್ಲ, ಅದು ಇನ್ನೂ ಸ್ವಲ್ಪ ಇದಾಗಲಿ, ಸಾಂಬಾರು, ನಾಟಿ ಕೋಳಿ ಸಾಂಬಾರು ಬೇಯಬೇಕಲ್ಲ, ಹಾಗಾಗಿ ಅವರು ಅದೇ ಗರಿನ ಹಾಕ್ತಾಯಿದ್ರು. ಚೆನ್ನಾಗಾಗಿತ್ತು ಅಡುಗೆ. ನಾಟಿ ಕೋಳಿ ಸಾಂಬಾರು, ಅದು ಈ ಚಳಿ ವೆದರ್ಗೆ ಸೂಪರ್ ಕಾಂಬಿನೇಷನ್ನು, ಗೀ ರೈಸ್ ಜೊತೆ ಎಲ್ಲ ರೆಡಿ ಮಾಡ್ಕೊಂಡದೇ. ನನ್ನ ತಂಗಿ ಮಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಅದನ್ನು ಆ ಕಡೆ ತಿರ್ಕೊಬಿಟ್ಟ. ಅದಕ್ಕೆ ಅವಳು ಹೇಳ್ಕೊತಾ ಇದ್ದ, ನೋಡಿ ಮಮ್ಮ ಅಂತ ಹೇಳಿ. ವಿಕ್ಟ್ರಿ ಎಲ್ಲ ತೋರಿಸ್ತಿದ್ದಾನೆ ನನ್ನ ತಮ್ಮ. ಇವಾಗ ಅವನ್ನ ಹಲ್ಲಿನಲ್ಲಿ ಒಂದು ಸ್ಟೋನ್ ಹಾಕ್ಕೊಂಡಿದ್ದಾನೆ ನೋಡಿ, ಅದನ್ನು ಝೂಮಲ್ಲಿ ಬಂದು ತೋರಿಸ್ದ. ಅದಾದಮೇಲೆ ಮತ್ತೆ ಒಂದು ಸಲ ನೋಡೋಣ ಅಂಥೇಳಿ ಅಡುಗೆ ಕಡೆಗೆ ಟರ್ನ್ ಮಾಡಿದ್ವಿ. ನಮ್ಮತ್ತೆನ ಸ್ವಲ್ಪ ಗರಿ ಎಲ್ಲ ಹಾಕ್ತಾಯಿದ್ರು. ಅದು ಹಾಕಿದೆ. ಇನ್ನು ಮುದ್ದೆ ಒಂದು ಪೆಂಡಿಂಗ್ ಆಗಿತ್ತು. ಅದಕ್ಕೆ ನಮ್ಮ ನಾದಿನಿಯವ್ರ ಅಮ್ಮ ಅವರು ಮುದ್ದೆ ಒಂದ್ಸಕ್ಕೆ ರೆಡಿ ಮಾಡ್ಕೊಂಡಿದ್ರು. ಬೇಗ ಆಗಿಬಿಟ್ರೆ ಇದೊಂದು ಮುದ್ದೆ ಒಂದು ಪೆಂಡಿಂಗ್ ಆಗಿದೆ, ದೇವ್ರ ಹತ್ರ ತೊಗೊಂಡೋಗ್ಬೇಕು ನೈವೇದ್ಯ. ಮತ್ತೆ ಮಳೆ ಬಂದರೆ ಊಟ ಮಾಡೋದಕ್ಕೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ
ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ತಮ್ಮ ಒಂದು ಸ್ವಲ್ಪ ಕಾಮೆಂಟ್ರಿ ಮಾಡ್ತಾ ಇದ್ದ, ಎಲ್ಲರಿಗೂ ಕಾಲು ಎಳಿತಾ ಇದ್ದ. ನಮ್ಮ ಇವರೇ ನನ್ನ ಮಾವನ ಮಗಳು ಶಿವಮೊಗ್ಗದಲ್ಲಿದ್ದಾಳೆ, ಅವ್ರು ಬಂದಿದ್ದರು ಈಗ ರಜೆ ಇತ್ತಲ್ಲ ಅಂತ ಮಗುನ ಕರ್ಕೊಂಡು. ಸೊ ಅವರು ಜಾಯಿನ್ ಆದರು ನಮ್ಮ ಕುಟುಂಬದ ವೀಡಿಯೋಗೆ. ಫೈನಲಿ ಮುದ್ದೆ ರೆಡಿ ಆಯಿತು. ಮುದ್ದೆನ ಬೇಗ ಬೇಗ ಕಟ್ಟಿ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬ ರಶ್ ಇತ್ತು. ಅದರಲ್ಲೂ ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ತುಂಬ ರಶ್ ಇರುತ್ತೆ ದೇವಸ್ಥಾನ. ಅಲ್ಲಿ ಪರಿಚಯದವ್ರು ಇದ್ದರೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ, ಇಲ್ಲಾಂದರೆ ಲೈನ್ನಲ್ಲೇ ಬರಬೇಕು. ನೋಡಿ ತೊಗೊಂಡು ಹೋಗ್ತಾ ಇದ್ದಾಳೆ ನಮ್ಮ ಅತ್ತೆ ಮಗಳು. ಎಲ್ಲರೂ ಹೋಗ್ತಿದ್ರು. ನಮ್ಮ ಅತ್ತೆನೂ ಕೇಳ್ತಾಯಿದ್ರು ನೀವು ಬರಲ್ವಾ ಅಂತ. ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಇನ್ನು ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಮಗಳು ಅವರೆಲ್ಲ ಹೊರಟರು. ನಾವೆಲ್ಲ ಹೋಗಿ ಬಂದಿದ್ದರಿಂದ ನಾವು ಇಲ್ಲೇ ಇರೋಣ ಅಂತ ಹೇಳ್ತಿದ್ರು. ಇನ್ನು ಇವ್ರು ಯಾರೂ ಬಂದಿರಲಿಲ್ಲ. ಅಷ್ಟರೊಳಗೆ ನನ್ನ ಕೊನೆ ತಮ್ಮಂದು ಒಂದು ಸ್ಟಂಟ್ ನಡೀತಾಯಿತ್ತು ಇಲ್ಲಿ. ಏನಂದರೆ ಅವನು ಮರಕ್ಕೆ ಗುದ್ದಿ ಒಂದು ತೋರಿಸ್ತಾ ಇದ್ದ. ನಾವು ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ವಿ, ಮರನೇ ಬೀಳಲಿಲ್ವಲ್ಲಪ್ಪ ಅಂತ. ಎಷ್ಟು ಗಟ್ಟಿಯಾಗಿ ಹೊಡಿತಾನೆ ಅಂದರೆ ಅವ್ನಿಗೆ ಪೆಟ್ಟೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೊಡಿತಾನೆ. ನನ್ನ ತಂಗಿ ಗಂಡ, ನನ್ನ ತಮ್ಮ, ಇನ್ನೊಬ್ಬ ತಮ್ಮ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಅಷ್ಟರೊಳಗೆ ಪೂಜೆ ಮುಗಿಸ್ಕೊಂಡು ಬಂದರು. ಸರಿ ಬಂದಿದ್ದೆ. ಇನ್ನು ನಮ್ಮ ಚಿಕ್ಕಪ್ಪ ಕೂಗಿದ್ರು, ಬನ್ನಿ ಬೇಗ ಊಟ ಕೂತ್ಕೊಳ್ಳಿ, ಮತ್ತೆಲ್ಲ ಮಳೆ ಬಂದರೆ ಊಟ ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ನೋಡಿ ಲೈಟಾಗಿ ಬಿಸಿಲು ಬಂದಿತ್ತು ನಾವು ಊಟ ಮಾಡೋ ಟೈಮ್ಗೆ. ಬಂದಿದ್ದೆ. ಸರಿ ಆಯಿತು ಅಂತ ಯಾರ್ಯಾರೆಲ್ಲ ಕೂತ್ಕೊಳ್ಳೋಕ್ಕಾಗ್ತೋ ಎಲ್ಲ ಕೂತ್ಕೊಂಡ್ವಿ. ನಮ್ಮ ಮಾವಂದರು ಮತ್ತು ನಮ್ಮ ಅತ್ತೆ ಮಗಳು ಎಲ್ಲ ಬಡ್ಸೋಕ್ಕೆ ಶುರು ಮಾಡಿದ್ರು. ಗೀ ರೈಸು, ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಿತ್ತು ಅಡುಗೆ ಅಂತೂ. ನಮ್ಮದು ಬೇಗ ಬೇಗ ಊಟ ಮಾಡ್ಕೊಂಡ್ವಿ. ಮತ್ತೆ ಮೋಡ ಬಂದಿದ್ದಕ್ಕೆ ಇನ್ನು ಮಿಗ್ದವ್ರನ್ನೆಲ್ಲ ಒಟ್ಟಿಗೆ ಕುತ್ಕೊಬಿಡಿ ಅಂತ ಹೇಳಿ ನಾನು, ನನ್ನ ತಂಗಿ, ನನ್ನ ತಮ್ಮ ಬಡಿಸ್ತಾ ನಿಂತ್ಕೊಂಡ್ವಿ. ವೀಡಿಯೋ ಮಾಡೋಕ್ಕೋಸ್ಕರ ನಮ್ಮ ಅವ್ರು ಮಾಡ್ತಾಯಿದ್ರು. ನನ್ನ ತಂಗಿ ಗಂಡ ವೀಡಿಯೋ ಮಾಡ್ತಾಯಿದ್ರು. ನಾವೆಲ್ಲ ಬಡಿಸ್ತಾಯಿದ್ವಿ. ಯಾಕಂದರೆ ಬೇಗ ಹೊರಡಬೇಕಿತ್ತು. ಮತ್ತೆ ಮೋಡ ಆಗಿಬಿಟ್ಟಿತ್ತು. ಏನು 3:30-4 ಗಂಟೆಗೆ ಮತ್ತೆ ಈ ರೀತಿ ಮೋಡ ಕೌಂಚ್ಬಿಟ್ಟಿತ್ತು. ಬೇಗ ಬೇಗ ಊಟ ಮಾಡಿಕೊಂಡು ಹೊರಡಬೇಕಪ್ಪ, ಮಳೆ ಬರುತ್ತೆ ಅಂದ್ಕೊಂಡು. ಇನ್ನು ಪ್ಯಾಕಿಂಗ್ ಮಾಡೋದೆಲ್ಲ ಇದೆಯಲ್ಲ, ಅದೇನೇ ಟೈಮ್ ಆಗಿಬಿಡುತ್ತೆ. ಊಟ ಮಾಡಿ ಎದ್ಮೇಲೆ ಇನ್ನು ಪ್ಯಾಕಿಂಗ್ ಶುರು ಇಮಿಡಿಯೇಟ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಈ ಪ್ಲೇಸ್ ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿದ್ರೆ ಹೋಗಿ ಬಂಡೆ ಮೇಲೆ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡಲ್ಲಿ ಹೋಗಿದ್ರು. ಅಲ್ಲಿ ಹುಣಸೆ ಮರ ಇತ್ತು. ಆ ಹುಣಸೆ ಹಣ್ಣೆಲ್ಲ ಕಿತ್ಕೊಂಡು ಅವರು ಎಂಜಾಯ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದು ಪ್ರಶಾಂತವಾಗಿದೆ ಅಂತ ಹೇಳಿ. ಮಳೆ ಬಂದು ನಿಂತಿರೋದ್ರಿಂದ ತಂಪು ವಾತಾವರಣ ಇತ್ತಲ್ಲಿ. ಫೈನಲಿ ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಹೊರಟಿದ್ದೆ. ನನ್ನ ತಮ್ಮ ಒಂದು ಕಾರು, ನಮ್ಮ ಚಿಕ್ಕಪ್ಪ ಒಂದು ಕಾರು, ನಾವೊಂದು ಕಾರು. ಮುಂದೆ ಹೋಗ್ತಾ ಇದ್ವಿ. ಹೊರಡೋಣ ಅಂತ ಹೇಳಿ ಲೇಟಾಗಿಬಿಟ್ಟಿತ್ತು. ನೋಡಿ ಅದು ಒಂದು 4:30 ಆಗಿತ್ತು. ಅಷ್ಟರೊಳಗೆ ಇಷ್ಟು ಒಂಥರ ತೀರ ಸಂಜೆ ಥರ ಆಗಿಬಿಟ್ಟಿತ್ತು. ದೇವಸ್ಥಾನದ ಪಕ್ಕದಿಂದನೇ ಹೋಗೋಣ, ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತೇಳಿ ಹಂಗೆ ಮತ್ತೆ ದೇವ್ರ ಪಕ್ಕದಲ್ಲೇ ಬಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಹೋಗ್ತಾನೆ ನಮಸ್ಕಾರ ಮಾಡ್ಕೊಂಡು ಮೂವ್ ಮಾಡಿದ್ವಿ. ಅಲ್ಲಿಂದ ಹೊರಟಿದ್ದೆ. ಪಾಂಡವಪುರ ರೀಚ್ ಮಾಡಿದ್ವಿ. ಶುಗರ್ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಜೋರು ಮಳೆ. ಎಷ್ಟು ಮಳೆ ಅಂದರೆ ಅದು ನಾವು ಮೈಸೂರು ರೀಚ್ ಆಗೋದಂಗೆ ಮಳೆ ಬರ್ತಾನೆ ಇತ್ತು. ಒಂಥರ ಚೆನ್ನಾಗಿತ್ತು. ಅಲ್ಲಿ ಬಿಸಿ ಬಿಸಿ ಊಟ, ನಾಟಿ ಕೋಳಿ ಸಾಂಬಾರು, ದೇವಿ ದರ್ಶನ. ಅಲ್ಲಿಂದ ಬರ್ತಾ ಈ ಥರ ಮಳೆ ಎಂಜಾಯ್ ಮಾಡಿದ್ವಿ ಈ ಡೇನ. ನೆಕ್ಸ್ಟು ನಾವು ಟ್ರಾವೆಲಿಂಗ್ ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಏನು ಅಡುಗೆ ಮಾಡಿ ಊಟ ಮಾಡ್ತೀವಿ
ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಅವರು ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾವಾಗ್ಲೂ ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಅಂದ್ಕೋಬೇಡಿ. ಆದಷ್ಟು ನಾವು ಹೊರಗಡೆ ಇಲ್ಲೇ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಪ್ಲೇಸಸ್ಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾನು ನಿಮಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಜಾಸ್ತಿ ಬರುತ್ತೆ. ದೇವಸ್ಥಾನಗಳಿಗೆ ಹೋಗ್ತೀವಿ ಫ್ಯಾಮಿಲಿ ಜೊತೆ. ಹಾಗಾಗಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಬಾಯ್.